ಅನ್ನುವಂಥದ್ದು ಇವ್ರ ಬೇಡಿಕೆ. ಆ ನಿಯಮದಂತೆ ಮಾಡ್ತೀನಿ ಅಂತ ಅವ್ರೆ. ಒಟ್ಟಿನಲ್ಲ ಈಗೇನಪ್ಪ ಅಂತಂದ್ರೆ ಚರ್ಚೆ ಅದಾಗಬೇಕು ಅನ್ನುವಂಥ ಬಿಗಿಪಟ್ಟನ್ನು ವಿರೋಧ ಪಕ್ಷಗಳು, ಅದರಲ್ಲೂ ರಾಹುಲ್ ಗಾಂಧಿಯವರು ನಡೆದಿದ್ದಾರೆ. ಯಾಕಂತಂದ್ರೆ ಇಲ್ಲೇ ವಿದ್ಯಾರ್ಥಿಗಳ ಭವಿಷ್ಯದ, ಈ ದೇಶದ ಭವಿಷ್ಯದ ಕಳೆದ ಅದರಲ್ಲೂ 5 ವರ್ಷಗಳಿಂದ ಅಥವಾ ಇತ್ತೀಚೆಗೆ ಈ ಒಂದು 10 ವರ್ಷಗಳ, ಯಾಕಂದ್ರೆ ನಾವೀಗ ಮೋದಿಯವ್ರ ಕಾಲದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಅದ್ರ ಹಿಂದೆನೂ ಆಗಿದಾವಿಲ್ಲಂತಲ್ಲ, ಆ ಕಾಲಕ್ಕೆ ಈ ಕಾಲಕ್ಕೆ ಭಿನ್ನ ಹಾಕೊಂಡು ಹೋಗಿಬಿಡ್ತದೆ. ಯಾಕೆ ಭಿನ್ನಪ್ಪ ಅಂತಂದ್ರೆ ಅದಕ್ಕೆ ಜನ ಅವ್ರಿಗೆ ಇವತ್ತು ಕಾಂಗ್ರೆಸ್ಗೆ ಶಿಕ್ಷೆ ಕೊಟ್ಟಿದ್ದಾರೆ, ಹೊರಗಿಟ್ಟಿದ್ದಾರೆ. ನೀವು ದೂರ ಇರಪ್ಪ ಅಂತ ಇವತ್ತು ಮತ್ತು ವಿರೋಧ ಪಕ್ಷ ಸ್ಥಾನ ಅಷ್ಟೇ ಕೊಟ್ಟಿದ್ದಾರೆ. ಅಷ್ಟು ವಿಶ್ವಾಸನ ಮೋದಿಯವ್ರು ಮತ್ತು ತೋರಿಸಿದ್ದಾರೆ. ಅಂದಾಗ ಈ ಪೇಪರ್ ಲೀಕ್ ಯಾಕಪ್ಪ ಅಂತ, ಇದು ಯಾಕೆ ಆಗಲಿಕ್ಕತ್ತದ? ಒಂದು ಒಳ್ಳೆಯ ಶಿಕ್ಷಣ ಕೊಡ್ರಿ, ಒಂದು ಯೋಗ ಶಿಕ್ಷಣ ಕೊಡ್ರಿ, ಜೊತೆಗೆ ಏನು ಪಾರದರ್ಶಕವಾದಂತಹ, ಕಾಫಿ ಇಲ್ಲದಂತಹ, ಮಾರಾಟವಾಗಲಾರದಂತಹ, ಖರೀದಿ ಮಾಡಲಾರದಂತಹ, ಪರೀಕ್ಷೆಗಳನ್ನು ಖರೀದಿ ಮಾಡುವಂತಹ, ಹುದ್ದೆಗಳನ್ನು ಖರೀದಿ ಮಾಡುವಂತಹ ಒಂದು ಅವ್ಯವಸ್ಥೆ ಇವತ್ತು ಬೆಳೆದು ನಿಂತದಲ್ಲ, ಇದೆಲ್ಲ ತಡೆ ಸಲುವಾಗಿನ ಮೋದಿಜಿಯವರಿಗೆ ಕಳೆದ 10 ವರ್ಷಗಳಿಂದ ಮತ್ತು ಈಗ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ NDA ಒಂದು ಹೆಲ್ಪ್ನಿಂದ. ಆದರೂ ಇವು ಲೀಕ್ ಆಗ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಹೆಚ್ಚು ಕಡಿಮೆ 79, 80 ತನಕನೂ ಈ ಲೀಕೇಜ್ ಆಗಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ. ಶಿಕ್ಷಕರ ಪರೀಕ್ಷೆ ಆಗಿರ್ಬೋದು, ನೋಡ್ಕೊಂಡು UPSC ಪರೀಕ್ಷೆ ಪ್ರಿಲಿಮಿನರಿದು ಆಗಿತ್ತು. ಅದ್ರ ಜೊತೆಗೆ ಇನ್ನೂ ಅನೇಕ ಬೇರೆ ಬೇರೆ ಎಕ್ಸಾಮ್, ಸ್ಪರ್ಧಾತ್ಮಕ ಎಕ್ಸಾಮ್ ಇರ್ಬೋದು, SSC ಇರ್ಬೋದು, ಅಥವಾ ಮತ್ಯಾವುದೋ ಇರ್ಬೋದು, ಕ್ಲರ್ಕಲ್ ಅಥವಾ ಮತ್ಯಾವುದೋ ಪೋಸ್ಟ್ ಇದ್ರು. ಇವರೆಲ್ಲ ನಡೆದ ಎಕ್ಸಾಮ್ ಯಾವಾಗೋ ಏನೋ ಅದು ನಡೆದು ಮತ್ತು ಲೀಕ್ ಆಗಿಬಿಡೋದು. ಪೇಪರ್ ಲೀಕ್ ಆದ ತಕ್ಷಣ, ಅದು ಗೊತ್ತಾದ ತಕ್ಷಣ ಒಂದು ಪೇಪರ್ ಮುಂದೆ ಹೋಗೋದು, ಇಲ್ಲ ಏನಪ್ಪ ಅಂದ್ರೆ ಈ ಒಂದು ದುಡ್ಡು ಕೊಟ್ಟಂಥವ್ರು ಆಯ್ಕೆ ಆಗುವಂಥದ್ದು. ಹೀಗಂತ ಲಂಚ ಕೊಡಲಾರ್ದು ಏನೂ ಆಗೋದಿಲ್ಲ. ಇವತ್ತು ಪಾಪ ಯುವಕರಲ್ಲೇ ಒಂದು ದೊಡ್ಡ ಮನೆ ಮಾಡಿಬಿಟ್ಟದ. ಯುವಕರಂತೆ ಕಳೆದ 10 ವರ್ಷಗಳು ನಿರಾಶ್ರಿತರಾಗಿಬಿಟ್ಟಾರೆ ಉದ್ಯೋಗ ಇಲ್ಲದಕ್ಕಾಗಿ. ದೊಡ್ಡ ನಿರುದ್ಯೋಗ ಬೆಳೆದುಬಿಟ್ಟದ. ಏನಾದರೂ ಸಾಹಸ ಮಾಡಬೇಕು ಅಂತಂದ್ರೆ ಸಾಹಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಬಡವರ ಮಕ್ಕಳಿಂದ ಸೆಲೆಕ್ಷನ್ ಆಗೋದು ಅಸಾಧ್ಯ ಅನ್ನುವಂಥದ್ದು. ಈಗೆಲ್ಲ ಹಲವು ಚರ್ಚೆ ಮಾಡ್ತಾ ಬಂದಿದ್ದೀವಿ ನಾವು. ಈಗೆಲ್ಲ ಆ ದಿಶೆಯಲ್ಲಿ ಅನೇಕ ಸಂಶೋಧನೆ ನಡೆದಿದ್ದಾವೆ, ರಿಸರ್ಚಸ್ ನಡೆದಿದ್ದಾವೆ, ಏನೇನು ನಡೀತಾ ಇದ್ದಾವೆ ಅಂತ. ಒಂದು 80 ಇಂಥ ಘಟನೆಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. 70 80 ಅಂತಾರೆ ಒಂದು ಅಂದಾಜು. ಇದು ಎಲ್ಲ ರಾಜ್ಯಗಳು ವ್ಯಾಪಿಸ್ಲಿಕ್ಕತ್ತದ್ರಿ. ಈ ಒಂದು ದುಡ್ಡು ಕೊಟ್ಟು ಹುದ್ದೆಯನ್ನು ಪಡ್ಕೊಳ್ಳುವಂಥದ್ದು, ಯಾರಿಗೆ ದುಡ್ಡದ ಅವರಷ್ಟೇ ಇವತ್ತು ಅಧಿಕಾರ ಹಿಡಿಯುವಂಥದ್ದು ಈ ವ್ಯವಸ್ಥೆ. ಜೊತೆ ಇದು ಇವತ್ತು ಮೆಡಿಕಲ್ ಫೀಲ್ಡ್ದಲ್ಲೂ ಸೇರಿಬಿಟ್ಟದು. ಈ ಕಳೆದ 5-10 ವರ್ಷಗಳಿಂದ ವ್ಯಾಪಮ್ ನಿಮಗೆ ಗೊತ್ತದ, ಮಧ್ಯಪ್ರದೇಶದಲ್ಲಿ ಎಷ್ಟು ದೊಡ್ಡ ಏನಪ್ಪ ಅಂತಂದ್ರೆ ಸ್ಕ್ಯಾಂಡಲ್ ಆಗಿತ್ತು ಅಂತೇಳಿ ಅದೇನು ಮುಚ್ಚಾಗಿಬಿಟ್ರು. ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂತಂದ್ರೆ ಮೋದಿ ಅವ್ರದ್ದು ಬಲಿಷ್ಠವಾದಂತಹ ಒಂದು ಭದ್ರ ಸರ್ಕಾರ ಆಗಿತ್ತು. ಹೀಗಾಗಿ ಅನೇಕ ವಿಷಯಗಳು ಮುಚ್ಚಿ ಹೋಗಿಬಿಟ್ಟು, ಮತ್ತು ನಮ್ಮ ಪತ್ರಿಕಾ ರಂಗ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು, ಇವೆಲ್ಲನೂ ಸಹಿತ ಇವುಗಳ ಬಗ್ಗೆ ಸುದೀರ್ಘವಾದ ಚರ್ಚೆಗಳನ್ನು ಮಾಡಲಿಲ್ಲ. ಅಲ್ಲಲ್ಲೇ ಮುಚ್ಚಿ ಹೋಗಿದ್ದೀರಿ ಅಂದಾಗೆ ಹಂಗೆ ಹೊಂಟಿತ್ತು. ಆ ನೆಲೆಯಲ್ಲಿ ಇವತ್ತು ಉತ್ತರ ಪ್ರದೇಶದ, ಬಿಹಾರದ, ರಾಜಸ್ಥಾನದ ಇನ್ನುಳಿದ ಕ್ಷೇತ್ರಗಳಲ್ಲೂ ಸಹಿತ ವಿದ್ಯಾರ್ಥಿಗಳು, ಯುವಕರು ಮೋದಿ ಅವರಿಂದ ಮುಖ ದೂರ ಮಾಡಿದ್ದಾರೆ. ಇವರಿಂದ ಒಳ್ಳೆಯ ಆಡಳಿತ ಬರ್ತದೆ, ಒಳ್ಳೆಯವ್ರಿಗೆ ಅವಕಾಶ ಸಿಗ್ತದೆ, ಹಾರ್ಡ್ ವರ್ಕ್ ಮಾಡುತ್ತಿರುವಂಥ ಬಡ ಮಕ್ಕಳಿಗೆ ಅವಕಾಶಗಳು ಹೆಚ್ಚಾಗ್ತಾ ಬಂದು ತಿಳ್ಕೊಂಡಿದ್ರು. ಒಂದು 2-3 ಕಾರಣಗಳಿಂದ ಮೋದಿ ಅವ್ರನ್ನೆಲ್ಲ ನಿರಾಶೆ ಮಾಡಿದರು. ಮೊದಲನೇದಾಗೆ ಸ್ಕೂಲ್ಗಳನ್ನ ಮಾಡಿದ್ವಿ, ಕಾಲೇಜುಗಳು ಮಾಡಿದ್ವಿ, IIT ಮಾಡಿದ್ವಿ, IIM ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಲಿಸ್ಟ್ ಕೊಟ್ಟರು. ಮಾನ್ಯ ಮುರ್ಮು ಅವರು, ನಮ್ಮ ರಾಷ್ಟ್ರಪತಿಯವರು, ಇವ್ರ ಸಾಧನೆಯನ್ನು 10 ವರ್ಷಗಳಲ್ಲೇ ಒಳ್ಳೆಯ ಸಾಧನೆ ಅಂತ ನಾವು ಅದನ್ನು ಹೇಳಿದ್ವಿ. ಬಟ್ ಅಲ್ಲೆಲ್ಲ ಸೆಲೆಕ್ಷನ್ ಆಗೋದಕ್ಕೆ ಇವೇನು ಪೇಪರ್ಗಳಾಗ್ತವೆ, ಎಕ್ಸಾಮ್ಸ್ ಆಗ್ತವೆ, ಇವು ಲೀಕೇಜ್ ಆಗೋದು ಯಾಕೆ? ಗೌರ್ಮೆಂಟಿದ ಕೋಟಾಗಳನ್ನ ಮತ್ತು ಪ್ರೈವೇಟ್ದಲ್ಲಂತೂ ಪ್ರಶ್ನೆನೇ ಇಲ್ಲ. ದುಡ್ಡು ಕೊಟ್ಟು ಹೋಗ್ಬೇಕಾಗ್ತದೆ. ದುಡ್ಡು ಕೊಡೋ ಶಕ್ತಿ ಯಾರಿಗಿದೆ ಅವರಷ್ಟು ಹೋಗ್ತಾರೆ. ಯಾರಿಗೆ ಕೋಟಿಗಳಿದ್ದಾವೆ ಅವರು ಕೋಟಿ ಕೋಟಾದಲ್ಲಿದ್ರೆ ಅಷ್ಟು ಕೊಟ್ಟು ಹೋಗ್ತಾರೆ. MBBS ಆಗಿರ್ಬೋದು, ಮತ್ತೇನಾಗಿರ್ಬೋದು. ಈ ನೀಟದಲ್ಲೂ ಈಗ ನಿಮ್ಮ ಚರ್ಚೆ ಆಗಿದೆ. 55,000 ಏನಪ್ಪ ಅಂದ್ರೆ ಈ ನೀಟದ ಎಕ್ಸಾಮ್ದಲ್ಲಿ ಸರ್ಕಾರಿ ಕೋಟಾದಲ್ಲಿ ಸೆಲೆಕ್ಷನ್ ಆಗುವಂಥವ್ರು, ಅಥವಾ 5,000ದಿಂದ 55,000 ತನಕ ಪೇಮೆಂಟ್ ಆಗ್ತದೆ ಅವ್ರದ್ದು ಕಲಿಯೋದಕ್ಕೆ ಪ್ರತಿ ವರ್ಷ. MBBS B ಮತ್ತು ಬೇರೆ ಚೇಂಜ್ ಇರ್ತದೆ. ಅದ್ರ ಕಡಿಮೆ ಕಲಿಯಾಗಿ ಇಷ್ಟು ಅವಕಾಶಗಳಿದ್ದಾವೆ. ಆದರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಅಲ್ಲೂ ಸಹಿತ ಹೆಚ್ಚು ಮಾರ್ಕ್ಸ್ ತೋರಿಸೋ ಸಲುವಾಗಿ ಈ ಪೇಪರ್ ಲೀಕ್ ಆಗುವಂಥ ಒಂದು ದೊಡ್ಡ ರೋಗ ವ್ಯಾಪಿಸಿಬಿಟ್ಟದು ದೇಶದಲ್ಲಿ. ಹೆಚ್ಚು ಕಡಿಮೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ, ಮಧ್ಯಪ್ರದೇಶದಲ್ಲಿ ವ್ಯಾಪಮ್ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಆಡಳಿತದಲ್ಲಾಗಿದ್ದು ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು.
ಮತ್ತು ಮೇಲಿನ ಮೇಲಂತೂ ಗುಜರಾತ್ನಲ್ಲಿ ಪೇಪರ್ ಲೈಕ್ ಆಗ್ತಾನೆ ಇದ್ದಾವೆ. ಕಳೆದ 10 ವರ್ಷ ಆಯಿತು, ಅದಕ್ಕೆ ಹಿಂದಿನಿಂದ ಆಯಿತು. ಗುಜರಾತ್ನು ಅದೇ,